ನನಗೆ ನಿಜವಾಗ್ಲೂ ರವಿಯವರ ಮಾತು ಕೇಳಿ ಎಷ್ಟು ಸಂತೋಷ ಆಯಿತು ಅಂತಂದರೆ, ಅರಿವು ಭಾರತ ಅನ್ನೋದು ಒಂದು ಚಳುವಳಿಯ ಸ್ವರೂಪದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಕಟ್ಟಿಕೊಳ್ತಾ ಇದೆ. ನೆರೆಹೊರೆಯ ಕೆಲವು ಜಿಲ್ಲೆಗಳಲ್ಲಿ ಮತ್ತು ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡುಗಳಲ್ಲಿ ಈ ಚಳುವಳಿಯನ್ನು ಶಿವಪ್ಪನವರು ಮುಂದೆ ತಗೊಂಡೋಗ್ತಾ ಇದ್ದಾರೆ. ಆ ಚಳುವಳಿಯ ತಾತ್ವಿಕ ವಕ್ತಾರರ ಹಾಗೆ, ತಾತ್ವಿಕ ಪ್ರತಿನಿಧಿಯ ಹಾಗೆ ಅದನ್ನು ಪ್ರತಿಪಾದನೆ ಮಾಡಿರುವ ಅನೇಕ ಅಂಶಗಳು ಅವರ ಮಾತಿನಲ್ಲಿ ಇವತ್ತು ಇದ್ದು, ಒಬ್ಬ ಜಿಲ್ಲೆಯ ಆಡಳಿತಗಾರರು ಒಂದು ಚಳುವಳಿಯನ್ನು ಈಗ ಮುನ್ನಡೆಸೋದಕ್ಕೆ ಬೇಕಾದಂಥ ಸೂಕ್ಷ್ಮವಾದ ಒಳನೋಟಗಳನ್ನು ಕೊಡ್ತಾರೆ ಅಂತಂದರೆ ನಿಜವಾಗ್ಲೂ ರವಿಯವರ ಬಗ್ಗೆ ನಾವು ಬಹಳ ದೊಡ್ಡ ಗೌರವವನ್ನು ಇಟ್ಕೋಬೇಕಾಗುತ್ತೆ. ಇದು ಸಾಮಾನ್ಯವಾದ ಚಳುವಳಿ ಅಲ್ಲ. ನಿಮಗೆ ಗೊತ್ತಿದೆ, ಗೋಪಾಲ್ ಅವರು ಬಹಳ ಹಿಂದಿನಿಂದಲೂ ಏನೇನಾಗಿದೆ ಅನ್ನೋಂಥದ್ದನ್ನು ಹೇಳಿದ್ದಾರೆ. ಇಲ್ಲಿ ಅಸ್ಪೃಶ್ಯತೆ ಅನ್ನೋದಿದೆಯಲ್ಲ, ಈ ದೇಶದೊಳಗೆ ಒಂದು ಶಾಪವಾಗಿ ಯಾಕೆ ಬಂತು, ಯಾರು ತಂದರು, ಒಳ ಹೊರಗು ಅನ್ನುವಂಥ ಒಂದು ಪುಸ್ತಕದೊಳಗಡೆ ನಮ್ಮ ರುದ್ರೇಶ ದ್ರಂಗಿ ಬರೀತಾರೆ ಜಾತಿಗಳ ಹುಟ್ಟು ಹೇಗಾಗಿದೆ ಅನ್ನುವಂಥದ್ದನ್ನ. ಜಾತಿಗಳ ಹುಟ್ಟು, ಅದರಲ್ಲೂ ಅಸ್ಪೃಶ್ಯತೆಯನ್ನೇ ಯಾಕೆ ಅಷ್ಟು ದೊಡ್ಡದಾಗಿ ನಮ್ಮ ದೇಶದಲ್ಲಿ ಮಹಾನ್ ರೋಗದ ರೀತಿಯಲ್ಲಿ ನಾವೆಲ್ಲ ಇಟ್ಕೊಂಡಿದ್ದೀವಿ ಅಂತಂದ್ರೆ, ಅಸ್ಪೃಶ್ಯ ಜನಾಂಗವನ್ನ, ಅದರ ಪ್ರತಿಭೆಯನ್ನ, ಅವರ ಸಾಮರ್ಥ್ಯವನ್ನ ದಮನ ಮಾಡುವುದಕ್ಕಾಗಿಯೇ ಅಸ್ಪೃಶ್ಯತೆಯನ್ನ ಇಲ್ಲಿ ಆಚರಣೆ ಮಾಡ್ತಾ ಇರೋದು, ಇನ್ನೇನೂ ಅಲ್ಲ. ಅಸ್ಪೃಶ್ಯರ ಸಾಮರ್ಥ್ಯ ಇತ್ತಲ್ಲ, ದಲಿತರ ಸಾಮರ್ಥ್ಯ ಇತ್ತಲ್ಲ, ಅದು 10 ತಲೆಯ ಬುದ್ಧಿ ಒಂದೇ ತಲೆಯಲ್ಲಿದೆ. 10 ತಲೆ, ರಾವಣನ ನೆನಪು ಮಾಡ್ಕೋಬೇಕು ನೀವು. 10 ತಲೆಯ ಬುದ್ಧಿ ಒಂದೇ ತಲೆಯಲ್ಲಿದೆ. 20 ತೋಳುಗಳ ಶಕ್ತಿ 2 ತೋಳುಗಳಲ್ಲಿ ಇರಬಹುದಾದಂಥ ಬಹುದೊಡ್ಡ ದೈತ್ಯ ಪರಂಪರೆ, ದೈತ್ಯ ಪ್ರತಿಭೆ ಇಲ್ಲಿನ ದಮನಿತ ಸಮುದಾಯಗಳಲ್ಲಿ, ಮೂಲ ನಿವಾಸಿಗಳಲ್ಲಿ ಇತ್ತು. ಇವರನ್ನ ಒಂದು ರೀತಿಯಲ್ಲಿ ಬಂಧಿಸುವ ಹಾಗೆ, ನಿರ್ಬಂಧಿಸುವ ಹಾಗೆ ಊರಿನ ಹೊರಗಡೆ ಇಡೋದ್ರ ಮೂಲಕವೇ ಇವರ ಪ್ರತಿಭೆಯನ್ನು ಹತ್ತಿಕ್ಕುವ ಸಲುವಾಗಿಯೇ ಇಲ್ಲಿ ಅಸ್ಪೃಶ್ಯತೆಯನ್ನ ಮೇಲ್ಜಾತಿಯ ಯಾರೋ ಪುರೋಹಿತಶಾಹಿ ವರ್ಗದವರು ಜಾರಿಗೆ ತಂದಿದ್ದಾರೆ. ಇವತ್ತಿಗೂ ನಾವು ಅದನ್ನು ಅನುಸರಿಸ್ತಾ ಇದ್ದೀವಿ. ಇಷ್ಟೆಲ್ಲ ಸಂವಿಧಾನ ಬಂದು 75 ವರ್ಷ ಆಯಿತು. ಬಾಬಾ ಸಾಹೇಬರ ಚಳುವಳಿ, ಮಹಾತ್ಮ ಗಾಂಧಿಯವರು ಕೂಡ ಅದಕ್ಕಾಗಿ ಚಳುವಳಿಗಳನ್ನು ಮಾಡಿರುವಂಥದ್ದು ನಾವು ಕಂಡಿದ್ದೀವಿ. ಅದಕ್ಕೂ ಹಿಂದೆ ಜ್ಯೋತಿಬಾ ಫುಲೆ ಇರ್ಬೋದು, ಬುದ್ಧನ ಚಳುವಳಿ ಇರ್ಬೋದು, ಬಸವಾದಿ ಶರಣರ ಚಳುವಳಿ ಇರ್ಬೋದು, ಅಥವಾ ಅನೇಕ ಜನ ನಮ್ಮ ಕನ್ನಡದಲ್ಲೇನೆ ಪಂಪನಿಂದ ಮೊದಲುಗೊಂಡು ಎಲ್ಲ ಕವಿಗಳು ಮತ್ತು ಸರ್ವಜ್ಞನಂತ ಕವಿ, ಇವತ್ತು ಕುವೆಂಪು ತರದವರು ನಮ್ಮ ಕಾಲದಲ್ಲಿ, ಇವರೆಲ್ಲರೂ ಬರೆದಿರೋದು ಈ ಜಾತೀಯತೆಯ ವಿರುದ್ಧವಾಗಿಯೇ. ಇಷ್ಟೆಲ್ಲ ಹೇಳಿದ್ರು ಕೂಡ ನಾವು ಮತ್ತೆ ಯಾಕೆ ಅದೇ ಹಳೆಯ ಹಾದಿಗೆ ಹೋಗ್ತಾ ಇದ್ದೀವಿ, ಅದೇ ಅಮಾನವೀಯವಾದ ಹಾದಿಗೆ ಹೋಗ್ತಾ ಇದ್ದೀವಿ ಅನ್ನೋಂಥದ್ದನ್ನ ಯೋಚನೆ ಮಾಡಬೇಕಾಗಿದೆ. ನಾನು ಇತ್ತೀಚೆಗೆ ಅನೇಕ ಕಡೆ ಹೇಳ್ತಾ ಇದ್ದೀನಿ, ದಲಿತ ಪ್ರತಿಭೆ ಇದೆಯಲ್ಲ, ಅದಕ್ಕೆ ಸರಿ ಸಮಾನವಾದದ್ದು ಬೇರೆ ಇನ್ನೆಲ್ಲೂ ಇಲ್ಲ. ನೀವು ಸಂಗೀತಕ್ಕೆ ಬನ್ನಿ, ಇವತ್ತು ಕೂಡ ಸಂಗೀತದೊಳಗಡೆ ಹಾಡ್ತಾ ಇರೋರು ಯಾರು? ಎಲ್ಲ ದಲಿತರು. ಒಬ್ಬ ಪಿಚ್ಚಳ್ಳಿ ಶ್ರೀನಿವಾಸ ಇರ್ಬೋದು, ಜನ್ನಿ ಇರ್ಬೋದು, ತಿಮ್ಮರಾಜು ಇರ್ಬೋದು, ಈ ರಾಜಪ್ಪ ಇರ್ಬೋದು, ಈ ಥರದ್ದು ಎಷ್ಟೋ ಜನ ದಲಿತರು ಅನೇಕ ಹಳ್ಳಿಗಳಲ್ಲಿದ್ದಾರೆ, ಪಟ್ಟಣಗಳಲ್ಲಿದ್ದಾರೆ ಹಾಡುಗಾರರು. ಜೋಗಿಲ ಸಿದ್ದರಾಜು, ಎಷ್ಟು ಜನರ ಹೆಸರು ಹೇಳಬೇಕು ನಿಮಗೆ. ಇವರೆಲ್ಲರೂ ಮೈಸೂರು ಅನಂತ ಸ್ವಾಮಿ, ಕಾಳಿಂಗರಾವಿ ಇವರನ್ನೆಲ್ಲ ಹಿಂದಕ್ಕೆ ಮರೆಮಾಚಿಸ್ಬಿಟ್ರು. ಅಷ್ಟರ ಮಟ್ಟಿಗೆ ಸಂಗೀತಗಾರರ ಪ್ರತಿಭೆ, ಒಬ್ಬ ಬಸವಲಿಂಗಯ್ಯನಂತ ಒಬ್ಬ ರಂಗ ನಿರ್ದೇಶಕನ ಟ್ಯಾಲೆಂಟ್ ಇದೆಯಲ್ಲ, ಅದಕ್ಕೆ ಸಮಾನವಾಗಿ ಯಾವ ಜಂಬೆಯೂ ಇಲ್ಲ, ಗೊಂಬೆಯೂ ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಬಸವಲಿಂಗಯ್ಯ ನಮ್ಮಲ್ಲಿ ನಾಟಕಗಳನ್ನ ಕಟ್ಟಿದಾನಲ್ಲ, ಅದ್ಭುತವಾಗ್ತು. ರಂಗಭೂಮಿ ಇರ್ಬೋದು, ಸಂಗೀತ ಇರ್ಬೋದು, ಮತ್ತೊಂದಿರ್ಬೋದು, ಜನಪದ ಕಲೆಗಳಿರ್ಬೋದು, ಜನಪದ ಮಹಾಕಾವ್ಯಗಳಿರ್ಬೋದು. ಅಷ್ಟೇ ಅಲ್ಲ, ಇವತ್ತು ಬರವಣಿಗೆಯಲ್ಲಿ ನಮ್ಮ ಸಿದ್ಧಲಿಂಗಯ್ಯನವ್ರನ್ನ ಮೀರಿಸುವಂತ ಇನ್ನೊಬ್ಬ ಕವಿಯನ್ನು ತೋರ್ಸಕ್ಕಾಗತ್ತಾ? ಅಥವಾ ಈಗಲೂ ಬರಿತಾ ಇರುವ ಮಹಾದೇವನನ್ನ, ದೇವನೂರು ಮಹಾದೇವನನ್ನ ಮೀರಿಸುವ ಮತ್ತೊಬ್ಬ ಲೇಖಕನ್ನ ಕನ್ನಡದಲ್ಲಿ ದಯಮಾಡಿ ನೀವು ತೋರಿಸಿ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವರಲ್ಲಿ ಅಷ್ಟು ಅಗಾಧವಾದ ಪ್ರತಿಭೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಅದನ್ನ ತೋರಿಸಿದ್ದಾರೆ. ಅಧಿಕಾರದಲ್ಲಿ ಇದ್ದಾರೆ, ರಾಜಕಾರಣದಲ್ಲಿದ್ದಾರೆ, ಉದ್ಯಮಗಳಲ್ಲಿದ್ದಾರೆ, ಎಲ್ಲ ಕ್ಷೇತ್ರಗಳಲ್ಲೂ ಇವರು ತಮ್ಮ ಸಾಮರ್ಥ್ಯವನ್ನ, ಪ್ರತಿಭೆಯನ್ನ ತೋರಿಸಿದ್ದಾರೆ. ಇದನ್ನ ಹತ್ತಿಕ್ಕುವ ಸಲುವಾಗಿಯೇ 2000 ವರ್ಷಗಳಿಂದ, ಅದಕ್ಕೂ ಹಿಂದಿನಿಂದಲೂ ಕೂಡ ಈ ದೇಶದಲ್ಲಿ ಅಸ್ಪೃಶ್ಯತೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು ನಾವೇನಂದ್ರೆ, ಪಾಪ ನಮ್ಮ ಶಿವಪ್ಪನವ್ರು ಬಹಳ ಶ್ರಮ 12 ವರ್ಷ ಈ ಕೆಲಸ ಮಾಡಿದ್ದಾರೆ ಅಂದ್ರೆ ಇದು ಹುಡುಗಾಟದ ಮಾತಲ್ಲ. ಮತ್ತು ಅದಕ್ಕಾಗಿ ಅವರು ಬಹಳ ದೊಡ್ಡ ಪ್ರಚಾರಗಳನ್ನ ಪಡ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡಿಲ್ಲ.
ನೋಡಿ, ಈ ತರದ ಕೆಲಸ ಮಾಡೋವ್ರದ್ದು ಸಮಸ್ಯೆ ಇದೆಯಲ್ಲ, ಇದು ಬಹಳ ದೊಡ್ಡದಿದು. ನಿಮಗೆ ಇಲ್ಲಿವರೆಗೆ ಈ ದೇಶದಲ್ಲಿ ದಲಿತರ ಪರವಾಗಿ, ಶೂದ್ರರ ಪರವಾಗಿ ಮತ್ತು ಮಹಿಳೆಯರ ಪರವಾಗಿ ಮಾತಾಡಿ ಬದುಕಿದವರಿಲ್ಲ ಅಂತ ಅನಿಸುತ್ತೆ ನನಗೆ. ಮೊಟ್ಟ ಮೊದಲಿಗೆ ಮಾತಾಡಿದ್ದು ಮಹಾತ್ಮ ಬುದ್ಧನನ್ನ ಈ ದೇಶ ಬಿಟ್ಟು ಓಡಿಸಿದರು. ಆಮೇಲೆ 12ನೇ ಶತಮಾನದಲ್ಲಿ ಮಹಾತ್ಮ ಬಸವಾದಿ ಶರಣರು, ಅವರು ದಲಿತರ ಪರವಾಗಿ, ಮಹಿಳೆಯರ ಪರವಾಗಿ, ಶೂದ್ರರ ಪರವಾಗಿ, ದುಡಿಯುವ ವರ್ಗದ ಪರವಾಗಿ, ಶ್ರಮಜೀವಿಗಳ ಪರವಾಗಿ ಮಾತಾಡಿದ್ರು. ಏನಾಯ್ತು ಬಸವಾದಿ ಶರಣರ ಬದುಕು? ಕಲ್ಯಾಣದ ಬೀದಿಗಳೆಲ್ಲವನ್ನ ಕೊಚ್ಚಿ ಕೊಂದು ಹಾಕ್ತಾರೆ. ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ನಾವೆಂತ ನಾಚಿಕೆಗೇಡಿನ ಜನ ಅಂದ್ರೆ, ಇವತ್ತಿಗೂ ಶರಣರ ಹತ್ಯೆಯನ್ನ ಪ್ರತಿಭಟಿಸಿ ಒಂದು ದಿವಸ ಸಣ್ಣ ಪ್ರತಿಭಟನೆ, ಒಂದು ಕಪ್ಪು ಬ್ಯಾಡ್ಜ್ ಹಾಕೊಂಡು ಕೂತ್ಕೊಂಡು ಪ್ರತಿಭಟನೆಯನ್ನು ನಾವು ಮಾಡಿಲ್ಲ. 800 ವರ್ಷದಿಂದ ಮಾಡಿಲ್ಲ. ಸುಮ್ಮನೆ ನಮಗೆ ಬಸವಣ್ಣ ದೊಡ್ಡಮ್ಮ ಹಾಗೆ ಹೀಗೆ ಅಂತ ಏನೇನೋ ಜಂಬ ಹೊಡಿತಾ ಇದ್ದೀವಿ. ಆದ್ರೆ ಆ ಹತ್ಯೆಗಳನ್ನ ವಿರೋಧಿಸಿ ಒಂದು ಸಣ್ಣ ಪ್ರತಿಭಟನೆಯನ್ನು ನಾವು ಮಾಡಿಲ್ವಲ್ಲ. ಎಂಥ ಜನ ನಾವು ಅನ್ನೋಂಥದ್ದನ್ನ ದಯಮಾಡಿ ಯೋಚನೆ ಮಾಡಿ. ಅದಾದ್ಮೇಲೆ ಇಲ್ಲಿ ಜ್ಯೋತಿಬಾ ಫುಲೆ ತರದವರು ಹೋರಾಟ ಮಾಡಿದ್ರು. ಅವರ ಬದುಕುಗಳು ಏನಾದವು? ಸಾವಿತ್ರಿಬಾ ಫುಲೆಯನ್ನ ಹೇಗೆ ಅವಮಾನಿಸಿದ್ರು ಅನ್ನೋಂಥದ್ದು ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ಕುದ್ಮುಲ್ ರಂಗರಾವ್ ದಲಿತರ ಪರವಾಗಿ ನಿಂತಾಗ ಅವರಿಗೆ ಆದ ಅವಮಾನಗಳು, ಅವ್ರ ಮನೆಗೆ ಕಲ್ಲೊಡೆಯೋರು, ಅವ್ರ ಮನೆಗೆ ಹೆಣ್ಣು ಮಕ್ಕಳಿಗೆ ಗಂಡು ಸಿಗದ ಹಾಗೆ ಮಾಡಿದ್ರು. ಎಂತೆಂಥ ಅವಮಾನಗಳನ್ನ ಕುದ್ಮುಲ್ ರಂಗರಾವ್ಗೆ ಮಾಡ್ತಾರೆ ಗೊತ್ತಾ? ಯಾಕೆ ಮಾಡಿದ್ರು? ಅವರು ದಲಿತರ ಪರವಾಗಿ ಮಾತಾಡಿದ್ರು, ಮಹಿಳೆಯರ ಪರವಾಗಿ ಮಾತಾಡಿದ್ರು, ಮತ್ತು ಶೂದ್ರ ಜನಾಂಗದ ಪರವಾಗಿ ನಿಂತರು ಗಟ್ಟಿಯಾಗಿ. ಅದಕ್ಕೆ ಅವ್ರನ್ನೆಲ್ಲ ಹಂಗ್ ಮಾಡಿದ್ರು. ಗಾಂಧಿ ಮಾತಾಡಿದ್ರು. ಗಾಂಧಿ ಮಾತಾಡೇ ಇಲ್ಲ ಅಂತ ಯಾರು ತಿಳ್ಕೊಬೇಕಾಗಿಲ್ಲ. ಕೊನೆಗೆ ಅವರಿಗೆ ಅಂಬೇಡ್ಕರೇ ಗುರುವಾಗಿದ್ರು ಅಂತ ಅನ್ಸುತ್ತೆ. ಅಂಬೇಡ್ಕರ್ನಿಂದ ಗಾಂಧಿ ನಿಧಾನವಾಗಿ ಕಲಿತಾ ಹೋಗ್ತಾರೆ. ಪ್ರಾರಂಭದಲ್ಲಿ ಒಬ್ಬ ಬನಿಯ ಹೇಗಿರ್ಬೇಕೋ ಹಾಗಿದ್ರು ನಿಜ. ಆದ್ರೆ ಅವರು ಕೊನೆಯ ಕಾಲದ ಹೊತ್ತಿಗೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಪರಿವರ್ತನೆ ಆಗ್ತಾರೆ. ದೇವಾಲಯಗಳಲ್ಲಿ ಎಲ್ಲಿ ಹರಿಜನರಿಗೆ ಪ್ರವೇಶ ಇಲ್ವೋ ಆ ದೇವಾಲಯಗಳಿಗೆ ನಾನೂ ಬರಲ್ಲ ಅಂತ ಹೇಳ್ತಾ ಇದ್ರು. ಯಾರ ಮನೆಯಲ್ಲಿ ಹರಿಜನರನ್ನ ಕರೆದು ಊಟ ಹಾಕಲ್ವೋ ಅಂತ ಮನೆಯಲ್ಲಿ ನಾನು ಊಟ ಮಾಡಲ್ಲ ಅಂತ ಹೇಳ್ತಾ ಇದ್ರು ಗಾಂಧಿ. ಇಷ್ಟಾದ ಈ ತರ ಪರಿವರ್ತನೆಯಾದ ಗಾಂಧಿಯನ್ನ ಸಹಿಸಿಕೊಳ್ಳಲಾರದೆ ಕೊಂದು ಹಾಕಿದವ್ರು ಯಾರು? ಈ ದೇಶದ ದಲಿತರು ಕೊಂದ್ರ, ಮುಸಲ್ಮಾನರು ಕೊಂದ್ರ, ಅಥವಾ ಯಾರಾದ್ರೂ ಒಕ್ಕಲಿಗರನೋ ಲಿಂಗಾಯತರನೋ ಕೊಂದ್ನ? ಇವ್ರು ಯಾರು ಕೊಲ್ಲಿಲ್ಲ. ಕೊಂದಿದ್ಯಾರು? ಗಾಂಧಿ ಇರಬಹುದಾಗಿತ್ತು ಅಂತ ನಾವು ಕಲ್ಪನೆ ಮಾಡ್ಕೊಳ್ತಾ ಇದೀವ. ಆ ಪುರೋಹಿತಶಾಹಿ ವರ್ಗದ ಚಿತ್ಪಾವನ್ ಬ್ರಾಹ್ಮಣ ಕೊಂದ. ಯಾಕೆ ಚಿತ್ಪಾವನ್ ಬ್ರಾಹ್ಮಣನ್ಗೆ ಆ ಕ್ರೋಧ ಬಂದಿತ್ತು? ಗಾಂಧಿಯನ್ನು ಹೀಗೆ ಬಿಟ್ರೆ ಈತ ಇವತ್ತಲ್ಲ ನಾಳೆ ಮುಸ್ಲಿಮರನ್ನ, ದಲಿತರನ್ನ, ಇವರ ಎಲ್ಲರನ್ನು ಸಂಘಟಿಸಿ ಇವರ ಏಳಿಗೆಗಾಗಿ ಪರಿಶ್ರಮ ಪಡಬಹುದು ಅನ್ನುವ ಕಾರಣದಿಂದಾಗಿ ನಾಥುರಾಮ್ ಗೋಡ್ಸೆ ಗಾಂಧೀಜಿ ಕೊಂದಿದ್ದೇ ಹೊರತು ಪಾಕಿಸ್ತಾನ ವಿಭಜನೆ ಮಾಡಿದ್ರು ಅನ್ನೋ ಕಾರಣಕ್ಕಲ್ಲ. ಪಾಕಿಸ್ತಾನ ವಿಭಜನೆಯ ಮಾತುಗಳು, ಚರ್ಚೆಗಳು ಉಂಟಾಗೋದಕ್ಕೆ ಮೊದಲನೇ ಬಹಳ ಅಷ್ಟೊತ್ತಿಗಾಗಲೇ 6-7 ಸರಿ ಗಾಂಧಿಯ ಹತ್ಯೆಯ ಬಗೆಗೆ ಷಡ್ಯಂತ್ರಗಳನ್ನ ಅದೇ ನಾಥುರಾಮ್ ಗೋಡ್ಸೆ ಮತ್ತು ಟೀಮ್ ಮಾಡಿತ್ತು. ಇದು ನಾವು ಅರ್ಥ ಮಾಡ್ಕೋಬೇಕು. ಗಾಂಧಿ ಮಾತಾಡಿದ್ದಕ್ಕಾಗಿ ಕೊಂದಿದ್ದು ದಲಿತರ ಪರವಾಗಿ ಮತ್ತು ಮಹಿಳೆಯರ ಪರವಾಗಿ, ಶೂದ್ರರ ಪರವಾಗಿ. ಬಾಬಾ ಸಾಹೇಬರು ಮಾತಾಡಿದ್ರು. ಬಾಬಾ ಸಾಹೇಬರ ಅಂತ್ಯ ಹೇಗಾಗಿರ್ಬೋದು ಅಂತ ನಾನು ವಿವರಿಸಿ ನಿಮ್ಗೆ ಹೇಳಕ್ಕಾಗಲ್ಲ. ನಮ್ಮ ಕಾಲದಲ್ಲೂ ಕೂಡ ಒಬ್ಬ ಕಲ್ಬುರ್ಗಿ ಇರ್ಬೋದು, ಗೌರಿ ಇರ್ಬೋದು, ಇವರೆಲ್ಲರೂ ಕೂಡ ಯಾರ ಪರವಾಗಿ ಅವರು ಹೋರಾಟ ಮಾಡ್ತಾ ಇದ್ದಿದ್ದು, ಮಾತಾಡ್ತಿದ್ದು, ಬರಿತಾ ಇದ್ದಿದ್ದು. ಪನ್ಸಾರೆ ಇರ್ಬೋದು, ಇಂಥವ್ರದೆಲ್ಲ ಯಾಕೆ ಕೊಲೆಯಾಗಿದೆ ಅಂತಂದ್ರೆ ಇದೇ ಕಾರಣಕ್ಕೆ. ಇವತ್ತು ಶಿವಪ್ಪ ಇರ್ಬೋದು ಅಥವಾ ನಾವ್ಯಾರೇ ಇರ್ಬೋದು, ಇಂಥ ಒಂದು ಕೆಲಸವನ್ನ ಮಾಡಕ್ ಹೊರಟಾಗ ಎದುರಾಗುವ ಸವಾಲುಗಳಿದಾವಲ್ಲ, ಅದು ಬಹಳ ದೊಡ್ಡ ಸವಾಲುಗಳು. ಆ ಸವಾಲುಗಳನ್ನು ಮೆಟ್ಟಿ ನಿಂತು 12 ವರ್ಷದಿಂದ ಅದನ್ನ ಮಾಡ್ತಾ ಇದ್ದಾರೆ. ಅದೊಂದು ಚಳುವಳಿಯ ಸ್ವರೂಪದಲ್ಲಿ ನಡೀತಾ ಇದೆ. ಆ ಚಳುವಳಿಯ ಭಾಗವಾಗಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಅದನ್ನು ಬಹಳ ಸ್ಪಷ್ಟವಾಗಿ ಸನ್ಮಾನ್ಯ ರವಿ ಅವರು ನಮಗೆ ನಿರ್ದೇಶಿಸಿದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಈ ತರದೊಂದು ಸಭೆಯಲ್ಲಿ ಇದನ್ನೆಲ್ಲ ಮಾತಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.